ಇನ್ನು ಅಪ್ಪ ಅಮ್ಮ ಬಂದಾಗ ಇನ್ನೊಂದು ಮೇಜರ್ ಟಾಪಿಕ್ ಡಿಸ್ಕಷನ್ ಆಯಿತು, ಅಥವಾ ಅದಕ್ಕೆ ಮುಂಚೆನೂ ಡಿಸ್ಕಷನ್ ಆಗಿತ್ತು ಹುಡುಗಿ ಬಗ್ಗೆ. ಸೊ ಗೌತಮಿ ಅವರು ಹೇಳಿದ್ರು, ಹೌದು ಅಕ್ಕ ಇದ್ದಾರೆ ಏನೀಗ ಅಂತ ಅನ್ನೋ ಥರ ಮಾತಾಡಿದ್ದ. ಬಟ್ ಅಪ್ಪ ಅಮ್ಮ ಬಂದಾಗಲೂ ಹುಡುಗಿ ಟಾಪಿಕ್ ಡಿಸ್ಕಷನ್ ಆಗ್ತಾಯಿತ್ತು. ಹುಡುಗಿ ನೋಡಿದ್ರಂತಲ್ಲವ ಅಂತಂದಾಗ ಹೆಂಗಿರಬೇಕು, ಅದೇನೋ ಅವ್ರು ಅಥವಾ ಏನು ಹೇಳ್ತಾರೆ ಲಂಬಾಣಿಯವ್ರು ಹಾಕೋಂಥ ಡ್ರೆಸ್ಸು ಕಾಸ್ಟ್ಯೂಮ್ಸ್ ಎಲ್ಲ ಮಾತಾಡ್ತಾಯಿದ್ರು. ಹಿಂಗೆ ಹಾಕೋರಿದ್ರೆ ಮಾತ್ರ ನಾವು ಮದುವೆ ಮಾಡ್ಕೊಳ್ಳೋದು ಅಂತ ಅವ್ರ ಅಮ್ಮನೂ ಹೇಳ್ತಿದ್ರು. ನಿಜವಾಗ್ಲೂ ಹನುಮಂತನ ಹುಡುಗಿ ಇದ್ದಾರೆ ಸರ್ ನಿಮ್ಗೆ ಗೊತ್ತಿರೋ ಪ್ರಕಾರ? ನಮಗೂ ಸುಳ್ಳು ಹೇಳಿದಾನೆ ಅಂತ ಅನಿಸುತ್ತೆ. ಹೇಳ್ತಾ ಇರ್ತಾರೆ ಕಾಮಿಡಿಯಾಗಿ, ಮಾಡ್ಕೊತೀನಣ್ಣ ಈ ಸಲ ಮದುವೆ ಮಾಡ್ಕೊತೀನಿ ಬರಲೇಬೇಕು ನೀನು, ಇಷ್ಟು ದಿನ ಬಂದಿಲ್ಲ. ನಾನು ಅವ್ರ ಊರಿಗೆ ಹೋಗೇ ಇಲ್ಲ. ಫಸ್ಟ್ ಅವ್ನು ಬಂದಾಗಿಂದ ನಾನು ಪಾಪ ಕರಿತಾ ಇರ್ತಾನೆ. ಇತ್ತೀಚೆಗೆ ಅವ್ನು ಬ್ಯುಸಿ ಆಗಿರೋದ್ರಿಂದ ನಾನು ಕೆಲವು ಸಲ ಕೇಳಿದೆ, ಬರ್ತೀನಿ ಕಣೋ ಇದೆಯಾ ಅಂತ. ಇಲ್ಲ ಅಣ್ಣ ನಾನು ಬ್ಯುಸಿ ಇದ್ದೀನಿ ಅಂದ. ಹಾಗಾಗಿ ಹೋಗೋಕ್ಕೆ ಆಗಿಲ್ಲ. ಅಟ್ಲೀಸ್ಟ್ ನೀನು ಮದುವೆ ಆಗೋ ಪಕ್ಕ ಬರ್ತೀವಿ ಅಂದ. ಸರಿ ಅಣ್ಣ ನೋಡ್ತೀನಿ, ಮದುವೆ ಆಗ್ತೀನಿ, ಇನ್ನೊಂದು 2-3 ತಿಂಗಳಲ್ಲಿ ಆಗ್ತೀನಿ ಅಂತ ನಾನು ಲಾಸ್ಟ್ ಮಂತ್ ಹೇಳಿದ್ದವನು. ಮೋಸ್ಟ್ಲಿ ಆಚೆ ಬಂದಮೇಲೆ ಆಗ್ಬೋದು. ಹುಡುಗಿ ಇದ್ದಾರೆ ಏನೋ ಗೊತ್ತಿಲ್ಲ. ಮನೇಲಿ ಕೇಳಿದ ಪ್ರಕಾರ ನೋಡ್ತಾ ಇದ್ದೀವಿ ಅಣ್ಣ ಅಂತ ಹೇಳಿದ್ದಾರೆ. ಮಾರುತಿ ಹೇಳಿದ್ದು ನೋಡ್ತಾ ಇದ್ದೀವಿ ಅಂತ. ಅವ್ನು ಹಾಡಿದ ಪ್ರಕಾರ ಏನು ಗೊತ್ತಾ, ಒಳಗೆ ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀನಿ ಅನ್ನೋದನ್ನ. ಈಗ ಗೆಳತಿ 2 ವಾರ ಇರೋದು, ವಾಪಸ್ ಬಂದುಬಿಡ್ತೀವಿ ಅಂತ ಏನೋ ಹೇಳ್ತಿದ್ದ. ಸೊ ಅದಕ್ಕೆ ಕನ್ಫರ್ಮ್ ಆಗುತ್ತೆ ಅವ್ನಿಗಿರೋದು. ಇರ್ಬೇಕನ್ಸುತ್ತೆ, ಇರಬೇಕು. ಆದರೆ ಮನೇಲಿ ಗೊತ್ತಲ್ಲ ಅವೆಲ್ಲ ಹೇಳ್ಕೊಳಕ್ಕಾಗಲ್ಲ ಪಾಪ. ಇರಬೇಕು ಅಂತ ನಮಗೂ ಆವಾಗಲೇ ಅನಿಸಿದ್ದು. ಮನೇಲಿ ಫಸ್ಟ್ ಮಾತಾಡಿದ ಪ್ರಕಾರ ಹುಡುಗಿ ಇಲ್ಲ, ಮನೇಲಿ ನೋಡಿದ್ದು ಮಾಡ್ಕೊತೀನಿ ಅಂತ ಒಂದು ಸಲ ಹೇಳಿದ್ದ. ಇವ್ನು ಹಾಡಿದ ಪ್ರಕಾರ ಇವ್ನು ನೋಡ್ಕೊಂಡಿದ್ದಾನೆ ಆಲ್ರೆಡಿ ಅಂತ ನಮಗೂ ಡೌಟ್ ಬಂತು. ಮೋಸ್ಟ್ಲಿ ಯಾರೋ ಇರಬೇಕು ಅಂತ ಅನಿಸುತ್ತೆ. ಇನ್ನು ಅಪ್ಪ ಅಮ್ಮ ಬಂದಾಗ ಇನ್ನೊಂದು ಮೇಜರ್ ಟಾಪಿಕ್ ಡಿಸ್ಕಷನ್ ಆಯಿತು, ಅಥವಾ ಅದಕ್ಕೆ ಮುಂಚೆನೂ ಡಿಸ್ಕಷನ್ ಆಗಿತ್ತು ಹುಡುಗಿ ಬಗ್ಗೆ. ಸೊ ಗೌತಮಿ ಅವರು ಹೇಳಿದ್ರು, ಹೌದು ಅಕ್ಕ ಇದ್ದಾರೆ ಏನೀಗ ಅಂತ ಅನ್ನೋ ಥರ ಮಾತಾಡಿದ್ದ. ಬಟ್ ಅಪ್ಪ ಅಮ್ಮ ಬಂದಾಗಲೂ ಹುಡುಗಿ ಟಾಪಿಕ್ ಡಿಸ್ಕಷನ್ ಆಗ್ತಾಯಿತ್ತು. ಹುಡುಗಿ ನೋಡಿದ್ರಂತಲ್ಲವ ಅಂತಂದಾಗ ಹೆಂಗಿರಬೇಕು, ಅದೇನೋ ಅವ್ರು ಅಥವಾ ಏನು ಹೇಳ್ತಾರೆ ಲಂಬಾಣಿಯವ್ರು ಹಾಕೋಂಥ ಡ್ರೆಸ್ಸು ಕಾಸ್ಟ್ಯೂಮ್ಸ್ ಎಲ್ಲ ಮಾತಾಡ್ತಾಯಿದ್ರು. ಹಿಂಗೆ ಹಾಕೋರಿದ್ರೆ ಮಾತ್ರ ನಾವು ಮದುವೆ ಮಾಡ್ಕೊಳ್ಳೋದು ಅಂತ ಅವ್ರ ಅಮ್ಮನೂ ಹೇಳ್ತಿದ್ರು. ನಿಜವಾಗ್ಲೂ ಹನುಮಂತನ ಹುಡುಗಿ ಇದ್ದಾರೆ ಸರ್ ನಿಮ್ಗೆ ಗೊತ್ತಿರೋ ಪ್ರಕಾರ? ನಮಗೂ ಸುಳ್ಳು ಹೇಳಿದಾನೆ ಅಂತ ಅನಿಸುತ್ತೆ. ಹೇಳ್ತಾ ಇರ್ತಾರೆ ಕಾಮಿಡಿಯಾಗಿ, ಮಾಡ್ಕೊತೀನಣ್ಣ ಈ ಸಲ ಮದುವೆ ಮಾಡ್ಕೊತೀನಿ ಬರಲೇಬೇಕು ನೀನು, ಇಷ್ಟು ದಿನ ಬಂದಿಲ್ಲ. ನಾನು ಅವ್ರ ಊರಿಗೆ ಹೋಗೇ ಇಲ್ಲ. ಫಸ್ಟ್ ಅವ್ನು ಬಂದಾಗಿಂದ ನಾನು ಪಾಪ ಕರಿತಾ ಇರ್ತಾನೆ. ಇತ್ತೀಚೆಗೆ ಅವ್ನು ಬ್ಯುಸಿ ಆಗಿರೋದ್ರಿಂದ ನಾನು ಕೆಲವು ಸಲ ಕೇಳಿದೆ, ಬರ್ತೀನಿ ಕಣೋ ಇದೆಯಾ ಅಂತ. ಇಲ್ಲ ಅಣ್ಣ ನಾನು ಬ್ಯುಸಿ ಇದ್ದೀನಿ ಅಂದ. ಹಾಗಾಗಿ ಹೋಗೋಕ್ಕೆ ಆಗಿಲ್ಲ. ಅಟ್ಲೀಸ್ಟ್ ನೀನು ಮದುವೆ ಆಗೋ ಪಕ್ಕ ಬರ್ತೀವಿ ಅಂದ. ಸರಿ ಅಣ್ಣ ನೋಡ್ತೀನಿ, ಮದುವೆ ಆಗ್ತೀನಿ, ಇನ್ನೊಂದು 2-3 ತಿಂಗಳಲ್ಲಿ ಆಗ್ತೀನಿ ಅಂತ ನಾನು ಲಾಸ್ಟ್ ಮಂತ್ ಹೇಳಿದ್ದವನು. ಮೋಸ್ಟ್ಲಿ ಆಚೆ ಬಂದಮೇಲೆ ಆಗ್ಬೋದು. ಹುಡುಗಿ ಇದ್ದಾರೆ ಏನೋ ಗೊತ್ತಿಲ್ಲ. ಮನೇಲಿ ಕೇಳಿದ ಪ್ರಕಾರ ನೋಡ್ತಾ ಇದ್ದೀವಿ ಅಣ್ಣ ಅಂತ ಹೇಳಿದ್ದಾರೆ. ಮಾರುತಿ ಹೇಳಿದ್ದು ನೋಡ್ತಾ ಇದ್ದೀವಿ ಅಂತ. ಅವ್ನು ಹಾಡಿದ ಪ್ರಕಾರ ಏನು ಗೊತ್ತಾ, ಒಳಗೆ ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀನಿ ಅನ್ನೋದನ್ನ. ಈಗ ಗೆಳತಿ 2 ವಾರ ಇರೋದು, ವಾಪಸ್ ಬಂದುಬಿಡ್ತೀವಿ ಅಂತ ಏನೋ ಹೇಳ್ತಿದ್ದ. ಸೊ ಅದಕ್ಕೆ ಕನ್ಫರ್ಮ್ ಆಗುತ್ತೆ ಅವ್ನಿಗಿರೋದು. ಇರ್ಬೇಕನ್ಸುತ್ತೆ, ಇರಬೇಕು. ಆದರೆ ಮನೇಲಿ ಗೊತ್ತಲ್ಲ ಅವೆಲ್ಲ ಹೇಳ್ಕೊಳಕ್ಕಾಗಲ್ಲ ಪಾಪ. ಇರಬೇಕು ಅಂತ ನಮಗೂ ಆವಾಗಲೇ ಅನಿಸಿದ್ದು. ಮನೇಲಿ ಫಸ್ಟ್ ಮಾತಾಡಿದ ಪ್ರಕಾರ ಹುಡುಗಿ ಇಲ್ಲ, ಮನೇಲಿ ನೋಡಿದ್ದು ಮಾಡ್ಕೊತೀನಿ ಅಂತ ಒಂದು ಸಲ ಹೇಳಿದ್ದ. ಇವ್ನು ಹಾಡಿದ ಪ್ರಕಾರ ಇವ್ನು ನೋಡ್ಕೊಂಡಿದ್ದಾನೆ ಆಲ್ರೆಡಿ ಅಂತ ನಮಗೂ ಡೌಟ್ ಬಂತು. ಮೋಸ್ಟ್ಲಿ ಯಾರೋ ಇರಬೇಕು ಅಂತ ಅನಿಸುತ್ತೆ.